ಕೇವಲ ರಾಜಧಾನಿ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗೇನು ಉಳಿದಿಲ್ಲ. ಕಲಬುರಗಿಯಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಲಭ್ಯತೆಯಿಂದಾಗಿ ಹೋಟೆಲ್ಗಳು ಬಂದ್ ಆಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲೂ ಕೂಡ ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ನಿನ್ನೆಯಿಂದಲೇ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸ್ಥಗಿತವಾಗಿದೆ. ಗೋಡಾನ್ಗಳಲ್ಲಿ ಸಿಲಿಂಡರ್ಗಳು ಸ್ಟಾಕ್ ಇಲ್ಲದೆ ಗ್ರಾಹಕರಿಗೆ ತಲುಪೋಕಾಗದೆ ಹೋಟೆಲ್ ಉದ್ಯಮ ಇದರಿಂದ ನಷ್ಟವನ್ನು ಅನುಭವಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇದೀಗ ನೇರವಾಗಿ ಭಾರತಕ್ಕೆ ತಟ್ಟಿರುವಂತದ್ದು. ಭಾರತಕ್ಕೆ ಬರಬೇಕಾದಂತಹ LPG ಗ್ಯಾಸ್ನಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಏನು ಭಾರತದಲ್ಲಿರುವಂತಹ ಬಹುತೇಕ ಜನರಿಗೆ ಇದೀಗ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ವಿಚಾರಗಳು ಇದೀಗ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ನಿಜವಾಗೂ ಗ್ಯಾಸ್ ಸಿಗ್ತಾ ಇಲ್ವಾ, ಹೇಗೆ ಸಪ್ಲೈ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಖುದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಕಪ್ನೂರ್ನ ನಂದೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿ ಬಳಿ ಇರುವಂತದ್ದು. ಇಲ್ಲೂ ದೃಶ್ಯದಲ್ಲೂ ಕೂಡ ನೋಡಬಹುದು. ಈಗಾಗಲೇ ಮನೆ ಬಳಕೆಗೆ ಸಂಬಂಧಪಟ್ಟಂತಹ ಸಿಲಿಂಡರ್ಸ್ ಏನಿದೆ ಇದೆಲ್ಲವೂ ಕೂಡ ಬಂದಿರುವಂತದ್ದು. ಅಂದ್ರೆ ಈ ಮನೆ ಬಳಕೆಗೆ ಬೇಕಾದಂತಹ ಸಿಲಿಂಡರ್ ಸಪ್ಲೈ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಗೊತ್ತಾಗಿರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಈ ಹೋಟೆಲ್ ಉದ್ಯಮಕ್ಕೆ ಬೇಕಾದಂತಹ ಕಮರ್ಷಿಯಲ್ ಸಿಲಿಂಡರ್ಗಳೇನಿದೆ ಅದು ನಿನ್ನೆಯಿಂದ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ನಿನ್ನೆ ಹೋಟೆಲ್ ಉದ್ಯಮದವರು, ರಾಜ್ಯ ಹೋಟೆಲ್ ಉದ್ಯಮದಾರರು ಕೂಡ ಅವರಿಗೆ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೋಟೆಲ್ಗಳನ್ನ ಕ್ಲೋಸ್ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ನಿರ್ಧಾರಕ್ಕೆ ಕೂಡ ಬಂದಿರುವಂತದ್ದು. ಬಹುಶಃ ಹೋಟೆಲ್ ಮಾಲೀಕರ ನಿರ್ಧಾರಕ್ಕೆ ಕಾರಣ ಇದೇ ಇರಬಹುದು ಅನ್ನುವಂತ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇರುವಂತದ್ದು. ಯಾಕಂತಂದ್ರೆ HP ಗ್ಯಾಸ್ ನ ಬಳಕೆ ಮಾಡ್ತಾ ಇರುವಂತಹ ಬಹುತೇಕರಿಗೆ ಇದೀಗ ಹೋಟೆಲ್ ಮಾಲೀಕರಿಗೆ ಕಮರ್ಷಿಯಲ್ ಗ್ಯಾಸ್ಗಳ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಈಗ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು HP ಗ್ಯಾಸ್ಗಳೇನಿದೆ ಇದು ಕಮರ್ಷಿಯಲ್ ಸಿಲಿಂಡರ್ಗಳಿರುವಂತದ್ದು ಇದೆಲ್ಲವೂ ಕೂಡ ಖಾಲಿಯಾಗಿರುವಂತದ್ದು. ಆದ್ರೆ ಯಾವುದು ಕೂಡ ಫಿಲ್ ಆಗ್ತಾ ಇಲ್ಲ, ಜೊತೆಗೆ ಕಮರ್ಷಿಯಲ್ ಸಪ್ಲೈ ಕೂಡ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರ ಕೂಡ ಹೇಳ್ತಾ ಇರುವಂತದ್ದು. ನನ್ನ ಜೊತೆ ಇಲ್ಲಿರುವಂತಹ HP ಗ್ಯಾಸ್ ಗೆ ಸಂಬಂಧಪಟ್ಟಂತ ವ್ಯಕ್ತಿ ಇದ್ದಾರೆ, ಸೊ ಅವರನ್ನ ಕೇಳ್ತೀನಿ. ಸರ್, ಈಗ ಗ್ಯಾಸ್ ಬರ್ತಾ ಇದೆನಾ ಕರೆಕ್ಟ್ ಆಗಿ, ಹೇಗೆ? ಬರ್ತಾ ಇದೆ. ಸ್ವಲ್ಪ ವೇಟ್ ಆಗ್ತದೆ, 8 ದಿವಸ ವೇಟ್ ಆಗ್ತದೆ. ಈಗ ಮನೆಗಳಿಗೆ ಸಪ್ಲೈ ಆಗೋ ಗ್ಯಾಸ್ ಕರೆಕ್ಟ್ ಬರ್ತಾ ಇದೆನಾ ಅಥವಾ ಈ ಹೋಟೆಲ್ಗಳಿಗೆ ಸಪ್ಲೈ ಆಗೋದು ಎರಡು ಹೆಂಗ್ ಬರ್ತಾ ಇದಾವೆ ಅಂತ? ಎರಡು ಸ್ವಲ್ಪ ವೇಟ್ ಮಾಡ್ಬೇಕು ಸರ್, 8 ದಿನ ವೇಟ್ ಮಾಡ್ಬೇಕು. 8 ದಿವಸ ವೇಟ್ ಮಾಡ್ಬೇಕು. ಈಗ ಹೋಟೆಲ್ಗಳಿಗೆ ಗ್ಯಾಸ್ ಸಪ್ಲೈ ಮಾಡ್ಲತ್ರಿ ನೀವು? ಇವತ್ತ ಮಾಡಿಲ್ರಿ, ಬಂದ್ ಮಾಡಿವ್ರಿ. ಯಾವತ್ತಿನ ಮೇಲಿಂದ ಆದೇಶ ಬಂದಲ್ರಿ ನಾವು, ಅವು ಬರತನ ವೇಟ್ ಮಾಡ್ಬೇಕು. ಏನ್ ಬಂದ್ ಮಾಡಂತ ಹೇಳಿ ಬಂದಿದ್ದೇನೆ? ಬಂದ್ ಮಾಡ್ಬಿಟ್ರಿ, ಸಪ್ಲೈ ಬಂದ್ ಮಾಡ್ರಿ. ಮೇಲಿನ ಆದೇಶ ಬರ ಮತ್ತೆ ಚಾಲು ಮಾಡ್ತಾರೆ. ಯಾವತ್ತಿಂದ ಬಂದ್ ಮಾಡಿರೋದು? ಈಗ ನಿನ್ನೆ ಬಂದ್ ಮಾಡಿರಿ ಸರ್, ನಿನ್ನೆ. ಸೊ ಎವ್ರಿ ಡೇ ನಾರ್ಮಲ್ ಆಗಿ ನಿಮ್ಮಿಂದ ಎಷ್ಟು ಕಮರ್ಷಿಯಲ್ ಈ ಸಿಲಿಂಡರ್ಗಳು ಹೋಗ್ತಾ ಇತ್ತು? 200 ಸಿಲಿಂಡರ್. ಸೊ ಈಗ ಮನೆ ಬಳಕೆಗೆ ಹೋಗ್ತಾ ಇದೆ ಅದು? ಹೋಗ್ತಾ ಇದೆ ಸರ್. ಈಗ ಇವತ್ತು ಬುಕ್ ಮಾಡಿದಂತವರಿಗೆ ಎಷ್ಟು ದಿನದಾಗ ಸಿಗುತ್ತೆ ನಿಮಗೆ ಮನೆ? 5-6 ದಿವಸ ಬೇಕು. ಇವತ್ತು ಬುಕ್ ಮಾಡಿದ್ರೆ 5-6 ದಿನ ಮೇಲೆ ಸಿಗಬಹುದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕೇವಲ ರಾಜಧಾನಿ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗೇನು ಉಳಿದಿಲ್ಲ. ಕಲಬುರಗಿಯಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಲಭ್ಯತೆಯಿಂದಾಗಿ ಹೋಟೆಲ್ಗಳು ಬಂದ್ ಆಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲೂ ಕೂಡ ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ನಿನ್ನೆಯಿಂದಲೇ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸ್ಥಗಿತವಾಗಿದೆ. ಗೋಡಾನ್ಗಳಲ್ಲಿ ಸಿಲಿಂಡರ್ಗಳು ಸ್ಟಾಕ್ ಇಲ್ಲದೆ ಗ್ರಾಹಕರಿಗೆ ತಲುಪೋಕಾಗದೆ ಹೋಟೆಲ್ ಉದ್ಯಮ ಇದರಿಂದ ನಷ್ಟವನ್ನು ಅನುಭವಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇದೀಗ ನೇರವಾಗಿ ಭಾರತಕ್ಕೆ ತಟ್ಟಿರುವಂತದ್ದು. ಭಾರತಕ್ಕೆ ಬರಬೇಕಾದಂತಹ LPG ಗ್ಯಾಸ್ನಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಏನು ಭಾರತದಲ್ಲಿರುವಂತಹ ಬಹುತೇಕ ಜನರಿಗೆ ಇದೀಗ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ವಿಚಾರಗಳು ಇದೀಗ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ನಿಜವಾಗೂ ಗ್ಯಾಸ್ ಸಿಗ್ತಾ ಇಲ್ವಾ, ಹೇಗೆ ಸಪ್ಲೈ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಖುದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಕಪ್ನೂರ್ನ ನಂದೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿ ಬಳಿ ಇರುವಂತದ್ದು. ಇಲ್ಲೂ ದೃಶ್ಯದಲ್ಲೂ ಕೂಡ ನೋಡಬಹುದು. ಈಗಾಗಲೇ ಮನೆ ಬಳಕೆಗೆ ಸಂಬಂಧಪಟ್ಟಂತಹ ಸಿಲಿಂಡರ್ಸ್ ಏನಿದೆ ಇದೆಲ್ಲವೂ ಕೂಡ ಬಂದಿರುವಂತದ್ದು. ಅಂದ್ರೆ ಈ ಮನೆ ಬಳಕೆಗೆ ಬೇಕಾದಂತಹ ಸಿಲಿಂಡರ್ ಸಪ್ಲೈ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಗೊತ್ತಾಗಿರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಈ ಹೋಟೆಲ್ ಉದ್ಯಮಕ್ಕೆ ಬೇಕಾದಂತಹ ಕಮರ್ಷಿಯಲ್ ಸಿಲಿಂಡರ್ಗಳೇನಿದೆ ಅದು ನಿನ್ನೆಯಿಂದ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ನಿನ್ನೆ ಹೋಟೆಲ್ ಉದ್ಯಮದವರು, ರಾಜ್ಯ ಹೋಟೆಲ್ ಉದ್ಯಮದಾರರು ಕೂಡ ಅವರಿಗೆ ಸಿಲಿಂಡರ್
ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೋಟೆಲ್ಗಳನ್ನ ಕ್ಲೋಸ್ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ನಿರ್ಧಾರಕ್ಕೆ ಕೂಡ ಬಂದಿರುವಂತದ್ದು. ಬಹುಶಃ ಹೋಟೆಲ್ ಮಾಲೀಕರ ನಿರ್ಧಾರಕ್ಕೆ ಕಾರಣ ಇದೇ ಇರಬಹುದು ಅನ್ನುವಂತ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇರುವಂತದ್ದು. ಯಾಕಂತಂದ್ರೆ HP ಗ್ಯಾಸ್ ನ ಬಳಕೆ ಮಾಡ್ತಾ ಇರುವಂತಹ ಬಹುತೇಕರಿಗೆ ಇದೀಗ ಹೋಟೆಲ್ ಮಾಲೀಕರಿಗೆ ಕಮರ್ಷಿಯಲ್ ಗ್ಯಾಸ್ಗಳ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಈಗ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ, ಸಾಕಷ್ಟು HP ಗ್ಯಾಸ್ಗಳೇನಿದೆ ಇದು ಕಮರ್ಷಿಯಲ್ ಸಿಲಿಂಡರ್ಗಳಿರುವಂತದ್ದು, ಇದೆಲ್ಲವೂ ಕೂಡ ಖಾಲಿ ಆಗಿರುವಂತದ್ದು. ಆದ್ರೆ ಯಾವುದು ಕೂಡ ಫಿಲ್ ಆಗ್ತಾ ಇಲ್ಲ, ಜೊತೆಗೆ ಕಮರ್ಷಿಯಲ್ ಸಪ್ಲೈ ಕೂಡ ಮಾಡ್ತಾ ಇಲ್ಲ ಅನ್ನುವಂತ ವಿಚಾರ ಕೂಡ ಹೇಳ್ತಾ ಇರುವಂತದ್ದು. ನನ್ನ ಜೊತೆ ಇಲ್ಲಿ ಇರುವಂತಹ HP ಗ್ಯಾಸ್ ಗೆ ಸಂಬಂಧಪಟ್ಟಂತ ವ್ಯಕ್ತಿ ಇದ್ದಾರೆ, ಸೊ ಅವರನ್ನ ಕೇಳ್ತೀನಿ. ಸರ್, ಈಗ ಗ್ಯಾಸ್ ಬರ್ತಾ ಇದೆನಾ ಕರೆಕ್ಟ್ ಆಗಿ, ಹೇಗೆ ಅಂತ? ಬರ್ತಾ ಇದೆ. ಸ್ವಲ್ಪ ವೇಟ್ ಆಗ್ತದೆ, 8 ದಿವಸ ವೇಟ್ ಆಗ್ತದೆ. ಈಗ ಮನೆಗಳಿಗೆ ಸಪ್ಲೈ ಆಗೋ ಗ್ಯಾಸ್ ಕರೆಕ್ಟ್ ಬರ್ತಾ ಇದೆನಾ ಅಥವಾ ಈ ಹೋಟೆಲ್ಗಳಿಗೆ ಸಪ್ಲೈ ಆಗೋದು ಎರಡು ಹೆಂಗ್ ಬರ್ತಾ ಇದಾವೆ ಅಂತ? ಎರಡು ಸ್ವಲ್ಪ ವೇಟ್ ಮಾಡ್ಬೇಕು ಸರ್, 8 ದಿವಸ ವೇಟ್ ಮಾಡ್ಬೇಕು. 8 ದಿವಸ ವೇಟ್ ಮಾಡ್ಬೇಕು. ಈಗ ಹೋಟೆಲ್ಗಳಿಗೆ ಗ್ಯಾಸ್ ಸಪ್ಲೈ ಮಾಡ್ಲತ್ರಿ ನೀವು ಇವತ್ತ? ಮಾಡಿಲ್ರಿ, ಬಂದ್ ಮಾಡಿವ್ರಿ. ಯಾವತ್ತಿಂದ? ಮೇಲಿಂದ ಆದೇಶ ಬಂದಿಲ್ರಿ, ನಾವು ಅವು ಬರತನ ವೇಟ್ ಮಾಡ್ಬೇಕು. ಏನ್ ಬಂದ್ ಮಾಡಂತ ಹೇಳಿ ಬಂದಿದ್ದೇನೆ? ಬಂದ್ ಮಾಡ್ತಾರೆ, ಸಪ್ಲೈ ಬಂದ್ ಮಾಡ್ರಿ. ಮೇಲಿನ ಆದೇಶ ಬರೋಣ ಮತ್ತೆ ಚಾಲು ಮಾಡ್ತಾರೆ. ಯಾವತ್ತಿಂದ ಬಂದ್ ಮಾಡಿರೋದು? ಈಗ ನಿನ್ನೆ ಬಂದ್ ಮಾಡಿ ಸರ್, ನಿನ್ನೆ. ಸೊ ಎವ್ರಿ ಡೇ ನಾರ್ಮಲ್ ಆಗಿ ನಿಮ್ಮಿಂದ ಎಷ್ಟು ಕಮರ್ಷಿಯಲ್ ಈ ಸಿಲಿಂಡರ್ಗಳು ಹೋಗ್ತಾ ಇತ್ತು? 200 ಸಿಲಿಂಡರ್. ಸೊ ಈಗ ಮನೆ ಬಳಕೆಗೆ ಹೋಗ್ತಾ ಇದೆ ಅದು? ಹೋಗ್ತಾ ಇದೆ ಸರ್. ಈಗ ಇವತ್ತು ಬುಕ್ ಮಾಡಿದಂತವರಿಗೆ ಎಷ್ಟು ದಿನದಾಗ ಸಿಗುತ್ತೆ ನಿಮಗೆ ಮನೆ? 5-6 ದಿವಸ ಬೇಕು. ಇವತ್ತು ಬುಕ್ ಮಾಡಿದ್ರೆ 5-6 ದಿನ ಮೇಲೆ ಸಿಗಬಹುದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕೇವಲ ರಾಜಧಾನಿ ಬೆಂಗಳೂರು ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪರಿಸ್ಥಿತಿ ವಿಭಿನ್ನವಾಗೇನು ಉಳಿದಿಲ್ಲ. ಕಲಬುರಗಿಯಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಲಭ್ಯತೆಯಿಂದಾಗಿ ಹೋಟೆಲ್ಗಳು ಬಂದಾಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲೂ ಕೂಡ ಹೋಟೆಲ್ಗಳು ಬಂದ್ ಆಗ್ತಾ ಇದೆ. ನಿನ್ನೆಯಿಂದಲೇ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸ್ಥಗಿತವಾಗಿದೆ. ಗೋಡಾನ್ಗಳಲ್ಲಿ ಸಿಲಿಂಡರ್ಗಳು ಸ್ಟಾಕ್ ಇಲ್ಲದೆ ಗ್ರಾಹಕರಿಗೆ ತಲುಪೋಕಾಗದೆ ಹೋಟೆಲ್ ಉದ್ಯಮ ಇದರಿಂದ ನಷ್ಟವನ್ನು ಅನುಭವಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇದೀಗ ನೇರವಾಗಿ ಭಾರತಕ್ಕೆ ತಟ್ಟಿರುವಂತದ್ದು. ಭಾರತಕ್ಕೆ ಬರಬೇಕಾದಂತಹ LPG ಗ್ಯಾಸ್ ನಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಏನು ಭಾರತದಲ್ಲಿರುವಂತಹ ಬಹುತೇಕ ಜನರಿಗೆ ಇದೀಗ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತ ಒಂದಷ್ಟು ವಿಚಾರಗಳು ಇದೀಗ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾದ್ರೆ ನಿಜವಾಗೂ ಗ್ಯಾಸ್ ಸಿಗ್ತಾ ಇಲ್ವಾ, ಹೇಗೆ ಸಪ್ಲೈ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಖುದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಕಪ್ನೂರ್ನ ನಂದೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತಹ HP ಗ್ಯಾಸ್ ಏಜೆನ್ಸಿ ಬಳಿ ಇರುವಂತದ್ದು. ಇಲ್ಲೂ ದೃಶ್ಯದಲ್ಲೂ ಕೂಡ ನೋಡಬಹುದು, ಈಗಾಗಲೇ ಮನೆ ಬಳಕೆಗೆ ಸಂಬಂಧಪಟ್ಟಂತಹ ಸಿಲಿಂಡರ್ಸ್ ಏನಿದೆ ಇದೆಲ್ಲವೂ ಕೂಡ ಬಂದಿರುವಂತದ್ದು. ಅಂದ್ರೆ ಈ ಮನೆ ಬಳಕೆಗೆ ಬೇಕಾದಂತಹ ಸಿಲಿಂಡರ್ ಸಪ್ಲೈ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಗೊತ್ತಾಗಿರುವಂತದ್ದು. ಆದ್ರೆ ಬಹಳ ಪ್ರಮುಖವಾಗಿ ಈ ಹೋಟೆಲ್ ಉದ್ಯಮಕ್ಕೆ ಬೇಕಾದಂತಹ ಕಮರ್ಷಿಯಲ್ ಸಿಲಿಂಡರ್ಗಳೇನಿದೆ ಅದು ನಿನ್ನೆಯಿಂದ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ನಿನ್ನೆ ಹೋಟೆಲ್ ಉದ್ಯಮದವರು, ರಾಜ್ಯ ಹೋಟೆಲ್ ಉದ್ಯಮದಾರರು ಕೂಡ ಅವರಿಗೆ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೋಟೆಲ್ಗಳನ್ನ ಕ್ಲೋಸ್ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ನಿರ್ಧಾರಕ್ಕೆ ಕೂಡ ಬಂದಿರುವಂತದ್ದು. ಬಹುಶಃ ಹೋಟೆಲ್ ಮಾಲೀಕರ ನಿರ್ಧಾರಕ್ಕೆ ಕಾರಣ ಇದೇ ಇರಬಹುದು ಅನ್ನುವಂತ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇರುವಂತದ್ದು. ಯಾಕಂತಂದ್ರೆ HP ಗ್ಯಾಸ್ ನ ಬಳಕೆ ಮಾಡ್ತಾ ಇರುವಂತಹ ಬಹುತೇಕರಿಗೆ ಇದೀಗ ಹೋಟೆಲ್ ಮಾಲೀಕರಿಗೆ ಕಮರ್ಷಿಯಲ್ ಗ್ಯಾಸ್ಗಳ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಈಗ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ, ಸಾಕಷ್ಟು HP ಗ್ಯಾಸ್ಗಳೇನಿದೆ ಇದು ಕಮರ್ಷಿಯಲ್ ಸಿಲಿಂಡರ್ಗಳಿರುವಂತದ್ದು, ಇದೆಲ್ಲವೂ ಕೂಡ ಖಾಲಿ ಆಗಿರುವಂತದ್ದು. ಆದ್ರೆ ಯಾವುದು ಕೂಡ ಫಿಲ್ ಆಗ್ತಾ ಇಲ್ಲ, ಜೊತೆಗೆ ಕಮರ್ಷಿಯಲ್ ಸಪ್ಲೈ ಕೂಡ ಮಾಡ್ತಾ ಇಲ್ಲ ಅನ್ನುವಂತ ವಿಚಾರ ಕೂಡ ಹೇಳ್ತಾ ಇರುವಂತದ್ದು. ನನ್ನ ಜೊತೆ ಇಲ್ಲಿ ಇರುವಂತಹ HP ಗ್ಯಾಸ್ ಗೆ ಸಂಬಂಧಪಟ್ಟಂತ ವ್ಯಕ್ತಿ ಇದ್ದಾರೆ, ಸೊ ಅವರನ್ನ ಕೇಳ್ತೀನಿ. ಸರ್, ಈಗ ಗ್ಯಾಸ್ ಬರ್ತಾ ಇದೆನಾ ಕರೆಕ್ಟ್ ಆಗಿ, ಹೇಗೆ ಅಂತ? ಬರ್ತಾ ಇದೆ, ಸ್ವಲ್ಪ ವೇಟ್ ಆಗ್ತದೆ, 8 ದಿವಸ ವೇಟ್ ಆಗ್ತದೆ. ಈಗ ಮನೆಗಳಿಗೆ ಸಪ್ಲೈ ಆಗೋ ಗ್ಯಾಸ್ ಕರೆಕ್ಟ್ ಬರ್ತಾ ಇದೆನಾ ಅಥವಾ ಈ ಹೋಟೆಲ್ಗಳಿಗೆ ಸಪ್ಲೈ ಆಗೋದು ಎರಡು ಹೆಂಗ್ ಬರ್ತಾ ಇದಾವೆ ಅಂತ? ಎರಡು ಸ್ವಲ್ಪ ವೇಟ್ ಮಾಡ್ಬೇಕು ಸರ್, 8 ದಿನ ವೇಟ್ ಮಾಡ್ಬೇಕು. 8 ದಿವಸ ವೇಟ್ ಮಾಡ್ಬೇಕು. ಈಗ ಹೋಟೆಲ್ಗಳಿಗೆ ಗ್ಯಾಸ್ ಸಪ್ಲೈ ಮಾಡ್ಲತ್ರಿ ನೀವು ಇವತ್ತ? ಮಾಡಿಲ್ರಿ, ಬಂದ್ ಮಾಡಿವ್ರಿ. ಯಾವತ್ತಿಂದ? ಮೇಲಿಂದ ಆದೇಶ ಬಂದಿಲ್ರಿ, ನಾವು ಅವು ಬರತನ ವೇಟ್ ಮಾಡ್ಬೇಕು. ಏನ್ ಬಂದ್ ಮಾಡಂತ ಹೇಳಿ ಬಂದಿದ್ದೇನೆ? ಬಂದ್ ಮಾಡ್ತಾರೆ, ಸಪ್ಲೈ ಬಂದ್ ಮಾಡ್ರಿ. ಮೇಲಿನ ಆದೇಶ ಬರೋಣ ಮತ್ತೆ ಚಾಲು ಮಾಡ್ತಾರೆ. ಯಾವತ್ತಿಂದ ಬಂದ್ ಮಾಡಿರೋದು? ಈಗ ನಿನ್ನೆ ಬಂದ್ ಮಾಡಿವಿ ಸರ್, ನಿನ್ನೆ. ಸೊ ಎವ್ರಿ ಡೇ ನಾರ್ಮಲ್ ಆಗಿ ನಿಮ್ಮಿಂದ ಎಷ್ಟು ಕಮರ್ಷಿಯಲ್ ಈ ಸಿಲಿಂಡರ್ಗಳು ಹೋಗ್ತಾ ಇತ್ತು? 200 ಸಿಲಿಂಡರ್. ಸೊ ಈಗ ಮನೆ ಬಳಕೆಗೆ ಹೋಗ್ತಾ ಇದೆ ಅದು? ಹೋಗ್ತಾ ಇದೆ ಸರ್. ಈಗ ಇವತ್ತು ಬುಕ್ ಮಾಡಿದಂತವರಿಗೆ ಎಷ್ಟು ದಿನದಾಗ ಸಿಗುತ್ತೆ ನಿಮಗೆ ಮನೆ? 5-6 ದಿವಸ ಬೇಕು. ಇವತ್ತು ಬುಕ್ ಮಾಡಿದ್ರೆ 5-6 ದಿನ ಮೇಲೆ ಸಿಗಬಹುದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.